ಹುಚ್ಚು ಹಿಡಿದ ನಾಯಿಯ ಕಡಿತದಿಂದ ಮನುಷ್ಯ ಸಾಯುವ ವಿಷಯ ನಿಮಗೆಲ್ಲರಿಗೂ ಗೊತ್ತಿರುವಂತದ್ದೇ. ರೇಬಿಸ್ ಸೋಂಕಿನಿಂದ ಈ ರೀತಿಯ ಸಾವುಗಳು ಸಂಭವಿಸುತ್ತವೆ ಎಂಬುದು ವೈದ್ಯಕೀಯ ಜಗತ್ತು ಕಂಡುಕೊಂಡಿರುವ ಸತ್ಯ. ಆದರೆ ಮುದ್ದಿನಿಂದ ಸಾಕಿದ ಬೆಕ್ಕು ಪ್ರಾಣಕ್ಕೆ ಕಂಟಕವಾಗಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೆದಿದೆ. ಅರೆ, ಬೆಕ್ಕು ಕಚ್ಚುವುದರಿಂದಲೂ ಸಾವು ಸಂಭವಿಸುತ್ತದೆ ಅಂತ ಅನಿಸುತ್ತಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಅದೊಂದು ಬಡ ಕುಟುಂಬ. ನಿತ್ಯವೂ ಕೂಲಿ ಮಾಡಿ ತುತ್ತಿನ ಚೀಲ ತುಂಬಿಸಿಕೊಳ್ಳುವ ಪರಿಸ್ಥಿತಿ. ಕುಟುಂಬದ ಆಧಾರವಾದ ಮಹಿಳೆ ಕೂಲಿ ಕೆಲಸ ಮಾಡಿಯೇ ಸಂಸಾರ ನಿರ್ವಹಿಸುತ್ತಿದ್ದಳು. ಇಂತಹ ಮಹಿಳೆ ಸಾಮಾನ್ಯ ಬೆಕ್ಕಿನ ಕಡಿತಕ್ಕೆ ತನ್ನ ಪ್ರಾಣವನ್ನೇ ಕಳೆದುಕೊಂಡಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತರಲಘಟ್ಟ ಗ್ರಾಮದಲ್ಲಿ ನಡೆದಿದೆ. ಹೌದು, ಅಚ್ಚರಿ ಎನಿಸಿದರೂ ನಂಬಲೇಬೇಕಾದ ಈ ಘಟನೆ ಈಗ ಗ್ರಾಮದಲ್ಲಿ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಂಡಿದೆ. ಗ್ರಾಮದ 50 ವರ್ಷದ ಮಹಿಳೆ ಗಂಗಿಬಾಯಿ ಮನೆಯಲ್ಲಿದ್ದಾಗ ಆಕಸ್ಮಿಕ ಬೆಕ್ಕನ್ನ ತುಳಿದಿದ್ದಾಳೆ. ಆ ಕ್ಷಣದಲ್ಲಿ ತನ್ನ ರಕ್ಷಣೆಗಾಗಿ ಮಹಿಳೆಯ ಕಾಲನ್ನ ಬೆಕ್ಕು ಕಚ್ಚಿದೆ. ನಂತರ ಶಿಕಾರಿಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಹೋಗಿದ್ದ ಗಂಗಿಬಾಯಿಗೆ ತಪ್ಪದೆ 5 ಚುಚ್ಚುಮದ್ದು ತೆಗೆದುಕೊಳ್ಳುವಂತೆ ವೈದ್ಯರು ಶಿಫಾರಸು ಮಾಡಿದ್ದರು. ಆದರೆ ಕೂಲಿ ಕೆಲಸ ಮಾಡಬೇಕಿದ್ದ ಗಂಗಿಬಾಯಿ ಕೇವಲ 1 ಇಂಜೆಕ್ಷನ್ ಪಡೆದು ಹಿಂದಿರುಗಿದ್ದಳು. ಗಾಯ ಸ್ವಲ್ಪ ವಾಸಿಯಾಗಿದ್ದಕ್ಕೆ ಗಮನ ಹರಿಸದೆ ಗಂಗಿಬಾಯಿ ನಂತರದ 4 ಇಂಜೆಕ್ಷನ್ಗಳನ್ನು ತೆಗೆದುಕೊಂಡಿರಲಿಲ್ಲ. ಕುಟುಂಬದ ನಿರ್ವಹಣೆಗೆ ಕೂಲಿ ಮಾಡಬೇಕಿದ್ದ ಆಕೆ ಇಂಜೆಕ್ಷನ್ ತೆಗೆದುಕೊಳ್ಳಲು ನಿರ್ಲಕ್ಷಿಸಿದ್ದಳು. ಕಳೆದ ವಾರ ಸುರಿಯುತ್ತಿದ್ದ ಮಳೆಯ ನಡುವೆ ನಾಟಿ ಕೆಲಸಕ್ಕೆ ಹೋಗಿ ಮರಳಿದ ಗಂಗಿಬಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದಿದೆ. ಶಿಕಾರಿಪುರದಲ್ಲಿ ಆರಂಭದ ಚಿಕಿತ್ಸೆ ಪಡೆದು ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗನ್ ಆಸ್ಪತ್ರೆಗೆ ಬಂದರೂ ಚಿಕಿತ್ಸೆ ಫಲಿಸದೆ ಕೊನೆ ಉಸಿರೆಳೆದಿದ್ದಾಳೆ. ಗಂಗಿಬಾಯಿ ತರ್ಲಘಟ್ಟ ಕ್ಯಾಂಪು, ಅವರ ಯಜಮಾನ್ರ ಹೆಸರು ಆನಂದ್ ನಾಯ್ಕ. ರೀಸೆಂಟಾಗಿ 1-2 ತಿಂಗಳ ಹಿಂದೆ ಮನೆ ಬೆಕ್ಕು ಕಚ್ಚಿದ್ದು. ಅದು ಏನಾಗ್ಬಿಟ್ಟಿದೆ ಅಂದರೆ ಇನ್ಫೆಕ್ಷನ್ ಆಗಿ ಅದು ಸಾವು ಅಪ್ಪಿದ್ದಾರೆ. ಅದು ಹೇಗಪ್ಪ ಆಯಿತು ಅಂದರೆ, ಮಳೆಯಲ್ಲಿ ನೀರಲ್ಲಿ ಹೋಗಿ ರೈತಾಪಿ ಕೆಲಸ ಮಾಡೋದಲ್ಲ, ಗದ್ದೆಗೆ ಹೋಗಿ ನಾಟಿ ಹಚ್ಚಕ್ಕಂತ ಹೋಗಿದ್ದಾರೆ. ಈ ರೀಸೆಂಟಾಗಿ ಒಂದು 15 ದಿನದ ಮುಂಚೆ ಭಾರಿ ಮಳೆ ಬಂತಲ್ಲ, ಆ ಮಳೆಯಲ್ಲಿ ನೆಂದ್ಕೊಂಡು ನಾಟಿ ಮಾಡಿರೋ ಟೈಮಲ್ಲಿ ಕಾಲೊಂದು ಸ್ವಲ್ಪ ಬಾವು ಬಂದು ಅದು ನಂಜೇರಿ ಹಾಸ್ಪಿಟ್ಲಿಗೆ ನಿನ್ನೆ ಶಿಕಾರಿಪುರ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತೊಗೊಂಡೋಗಿದ್ವಿ. ಅಲ್ಲಿ ಆಗಲ್ಲ ಅಂದ ತಕ್ಷಣ ಸೀದಾ ಶಿವಮೊಗ್ಗ ಮೆಗನ್ನಿಗೆ ತಂದಿದ್ವಿ. ಇಲ್ಲಿ ಚಿಕಿತ್ಸೆ ಅದು ಉಪಯೋಗ ಆಗದಲ್ಲೇ ಅವರು ಸಾವನ್ನು ಅಪ್ಪಿದ್ದಾರೆ. ಅವರಿಗೆ 2 ಹೆಣ್ಣು ಮಕ್ಕಳು, ಒಬ್ಬ ಗಂಡು ಮಗ ಇದ್ದಾನೆ. ಅವರು ಅಂತ ಅನುಕೂಲದಲ್ಲಿಲ್ಲ. ದಯವಿಟ್ಟು ಏನಾರೇ ಒಂದು ಸ್ವಲ್ಪ ಅವರಿಗಾಗಿ ಸುಮಾರು 2 ತಿಂಗಳಾಯಿತು. 2 ತಿಂಗಳಲ್ಲಿ ಅವರು ಒಂದ್ಸಲ ಡಾಕ್ಟ್ರ್ ಒಂದು 5 ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಹೇಳಿದ್ರಂತೆ. ಈಗ ಕೆಲಸದ ಒತ್ತಡದಲ್ಲಿ ಅವರು 1 ಇಂಜೆಕ್ಷನ್ ಮಾಡಿಸ್ಕೊಂಡಿದ್ದಾರೆ. ಅದು ಈ ಥರ ಆಗಿದೆ ಸರ್. ಮನೆ ಬೇಕು ಕಚ್ಚಿದ್ದಲ್ಲ ಅಂದು ಇವರು ಲೀಜಿ ಮಾಡ್ಕೊಂಡಿದ್ದಾರೆ. ಒಂದ್ಸಲಿ ಹೋಗಿ 1-2 ದಿನ ಆದಮೇಲೆ ಒಂದು ಸ್ವಲ್ಪ ಸುಸ್ತಾದ್ಮೇಲೆ ಹೋಗಿ 1 ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ವಾಸಿ ಆದಮೇಲೆ ಏನೂ ಆಗಲ್ಲೇನೋ ಅಂತ ಸುಮ್ಮನೆ ಆಗಿದ್ದಾರೆ ಸರ್ ಅವರು. 1-2 ತಿಂಗಳ ಮೇಲೆ ಈಗ ಮಳೆ ಜಾಸ್ತಿ ಆದ ಮೇಲೆ ನಂಜೇರಿ ಈ ಥರ ಆಗಿರೋದು. ಒಟ್ಟಾರೆ ಮನೆಯ ಮುದ್ದಿನ ಪ್ರಾಣಿಯಾಗಿದ್ದ ಬೆಕ್ಕು ಮನೆಯ ಯಜಮಾನಿಯ ಜೀವಕ್ಕೆ ಕುತ್ತು ತಂದಿರುವುದು ಇದೀಗ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಮತ್ತಷ್ಟು ಜನರು ಜೀವ ಕಳೆದುಕೊಳ್ಳುವ ಮುನ್ನ ಸ್ಥಳೀಯ ಆಡಳಿತ ಎಚ್ಚೆತ್ತುಕೊಳ್ಳಬೇಕಿದೆ. 2 ತಿಂಗಳ ಹಿಂದೆ ಬೆಕ್ಕು ನಮ್ಮ ಮನೆ ಬೆಕ್ಕೆ. ಅದು ನಮಗೆ ಒಂದು ಸ್ವಲ್ಪ ಕಾಲಿಂದ ಸ್ವಲ್ಪ ತುಳಿದ್ರೇನೋ ಕಚ್ಚಿತ್ತದು. ಅದು ನೋಡಿದ್ರೆ ಸಾವನ್ನು ಒಪ್ಪಿದ್ದಾರೆ ನಮ್ಮ. ಅದು ರೀಸೆಂಟಾಗಿ ಸರ್ ಒಂದು 3 ತಿಂಗಳಾಗಿತ್ತು. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ವಿ ಸರ್. ಇಲ್ಲ, ಇಮ್ಡಿ ಕಚ್ಚಿತ್ತು. ಹಾಸ್ಪಿಟ್ಲಿಗೆ ಎಲ್ಲ ಕರ್ಕೊಂಡೋಗಿದ್ವಿ. ಹಾಸ್ಪಿಟ್ಲೆಲ್ಲ ತೋರಿಸಿದ್ವಿ. 1 ಇಂಜೆಕ್ಷನ್ ಏನೋ ಮಾಡಿದರು, ಸೆಪ್ಟಿಕ್ ಇಂಜೆಕ್ಷನ್. ಡಾಕ್ಟ್ರ್ ಏನಾಗಲ್ಲ 5 ಇಂಜೆಕ್ಷನ್ ಮಾಡಿಸ್ಬೇಕು ಅಂತ ಅಂದಿದ್ರು. 1 ಇಂಜೆಕ್ಷನ್ ಮಾಡಿಸಿದ್ವಿ. ಅದು ಮೊನ್ನೆಯಿಂದ 4 ದಿನ ಹಿಂದಿಂದ ಶುಂಠಿ ಕೆಲಸಕ್ಕಂತ ಹೋಗಿದ್ರು. ಆ ಶುಂಠಿ ಕೆಲಸ ಹೋಗಿದ್ದು ನೀರಲ್ಲೆಲ್ಲ ಓಡಾಡಿದ್ರಲ್ಲ, ಒಂದು ಸ್ವಲ್ಪ ರೇಜ್ ಆಗಿತ್ತು ಸರ್.